ಜೊತೆ ಮಾಡು. ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎರಡನೇ ಮಗು ಆದಮೇಲಂತೂ ನನಗೆ ಏರ್ ಫಾಲ್ ತುಂಬಾ ಜಾಸ್ತಿ ಆಗಿತ್ತು. ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಇರ್ಬೋದು, ಅಥವಾ ನಮ್ಮನ್ನು ನಾವು ಕೇರ್ ತೊಗೊಳೋದಿಲ್ಲ. ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲೇ ನಮ್ಮ ಸಮಯ ಎಲ್ಲ ಹೋಗ್ಬಿಡುತ್ತೆ, ಟೈಮ್ ಸಿಗೋದೇ ಇಲ್ಲ. ಅದರಲ್ಲೂ ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದು ತುಂಬಾ ಕಡಿಮೆ ಆಗಿಬಿಡುತ್ತೆ. ಊಟದ ಕ್ರಮ ಸರಿಯಾಗಿರೋದಿಲ್ಲ, ನಿದ್ದೆ ಸರಿಯಾಗಿರೋದಿಲ್ಲ, ಇನ್ನೂ ಹಲವಾರು ಹೆಲ್ತ್ ಇಶ್ಯೂಸಿಂದ ಈ ಏರ್ ಫಾಲ್ ಆಗೋದು ತುಂಬಾ ಜಾಸ್ತಿನೇ ಆಗುತ್ತೆ. ಮೊದಲೆಲ್ಲ ಆಮ್ಲ ಏರ್ ಆಯಿಲ್ ಅಂತ ನಾನೇ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋತಾ ಇದ್ದೆ. ಅದಕ್ಕೆಲ್ಲ ತುಂಬಾ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಸಿಂಪಲ್ಲಾಗಿ ಅಡುಗೆಗೆ ಬಳಸೋ ಕರಿಬೇವಿನ ಸೊಪ್ಪು ಮತ್ತು ಮೆಂತ್ಯ ಪೌಡರ್, ಇದು ಎರಡನ್ನೂ ನಾವು ತಲೆಗೆ ಹಚ್ಕೊಳ್ಳೋ ಎಣ್ಣೆ ಜೊತೆ ಸ್ವಲ್ಪ ಬಿಸಿ ಮಾಡಿಕೊಂಡು ಹಚ್ಕೊಳ್ತಾ ಬಂದರೆ ಒಂದು 30% ಅಷ್ಟು ವರ್ಕ್ ಆಗುತ್ತೆ. ಇದು ತುಂಬ ಸಿಂಪಲ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಹಾಗೆ ಇವಾಗ ಮಾರ್ಕೆಟಲ್ಲಿ ತುಂಬಾ ಶಾಂಪೂಗಳು ಬಂದಿದೆ. ನಾನು ಒಂದೊಂದು ನೋಡಿ ಈ ಸೀಗೆಕಾಯಿ ಶಾಂಪು ಯಾವ ಥರ ಇರುತ್ತೆ ಅಂತ ಅದನ್ನು ಕೂಡ ತರಿಸಿ ನೋಡಿದೆ. ಸೊ ಅದು ಕೂಡ ಸೀಗೆಕಾಯಿ ಶಾಂಪು ಅಂತ ಹೇಳಿ ಅದರಲ್ಲೂ ಇಲ್ಲದೆ ಇರೋ ಕೆಮಿಕಲ್ಗಳೆಲ್ಲ ಮಿಕ್ಸ್ ಮಾಡಿರ್ತಾರೆ. ರಿವ್ಯೂ ನೋಡಿದಾಗ ಒಂದೊಂದು ಆ ರಿವ್ಯೂ ನೋಡೋದಕ್ಕಿಂತ ನಾವು ಯೂಸ್ ಮಾಡ್ತಾ ಬರ್ತೀವಲ್ಲ, ಅದರಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಯಾವುದು ಚೆನ್ನಾಗಿಲ್ಲ ಅಂತ. ನಾನು ಮೊದಲು ಇದನ್ನು ಯೂಸ್ ಮಾಡ್ತಾ ಇದ್ದೆ, ಬಯೋಟಿಕ್ ಅವ್ರದ್ದು ಓಷನ್ ಸ್ಕ್ಯಾಲ್ಪ್ ಅಂತ ಆ್ಯಂಟಿ ಏರ್ ಫಾಲ್ ಶಾಂಪು. ಮೊದಲು ಇದನ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ನಂತರ ಮಧ್ಯದಲ್ಲಿ ಇದು ಬಿಟ್ಟು ನೆಕ್ಸ್ಟು ಯಾವುದಾದ್ರೂ ನೋಡೋಣ, ಇನ್ನೂ ಚೆನ್ನಾಗಿರೋದು ತೊಗೊಳ್ಳೋಣ ಅಂತ ನೋಡಿದೆ. ಬಟ್ ಯಾವುದೂ ನನಗೆ ಕಂಫರ್ಟಬಲ್ ಆಗಲಿಲ್ಲ. ಇದೇ ಎಷ್ಟೋ ಪರವಾಗಿಲ್ಲ ಅಂತ ಅನಿಸುತ್ತು. ಕೆಮಿಕಲ್ ಅಷ್ಟು ಯೂಸ್ ಮಾಡೋದಿಲ್ಲ ಇದಕ್ಕೆ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರ್ತಾರೆ. ಹಾಗೆ ಬಯೋಟಿಕ್ ಅವ್ರದ್ದು ಏರ್ ಕಂಡೀಷ್ನರ್ ಕೂಡ ತರಿಸ್ದೆ. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇದು ಸಾಟರ್ಡೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರೋದು. ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಹಾಗೆ ದೇವ್ರಿಗೆ ದೀಪ ಅಂಟಿಸ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕೆಲವೊಂದು ಸಲ ಯಾರೂ ಚೇರಪ್ ಮಾಡಲಿಲ್ಲ ಅಂತ ಅಂದರೆ ಯೂಟ್ಯೂಬ್ ಸವಾಸನೆ ಬೇಡಪ್ಪ ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ಇತ್ತೀಚೆಗೆ ನಿಮ್ಗಳ ಸಪೋರ್ಟು ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. ಇದೇ ಥರ ಎನ್ಕರೇಜ್ ಮಾಡ್ತಾಯಿದ್ರೆ ನಾವು ವ್ಲಾಗ್ ಮಾಡೋದಕ್ಕೆ ಒಂದು ಎನರ್ಜಿ ಬರುತ್ತೆ. ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ಇಷ್ಟು ದಿನ ನಾನು ವ್ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ. ಇನ್ಮೇಲೆ ಆದಷ್ಟು ವಾರದಲ್ಲಿ ಅಟ್ಲೀಸ್ಟ್ 2-3 ಆದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ ಹೇಳ್ತು ತಾನು ಲಾಸ್ಟಲ್ಲಿ ಮಾಡೋದು ಅಂತ. ಹೋಗಿ ಮಾಡೋದು. ಮಮ್ಮಿ ಜೊತೆ ಮಾಡು. ಗೋವಿಂದ ಗೋವಿಂದ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ. ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದೊಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿವತ್ತು ಆಲೂ ಪರಾಟ, ಅದ್ರ ಜೊತೆ ಹೆಸರುಬೇಳೆ ದಾಲು ಮತ್ತು ಹಾಗಲಕಾಯಿ ಪಲ್ಯನ ಮಾಡ್ಕೋತಾ ಇದ್ದೀನಿ. ನನಗಂತೂ ಇದು ಫೇವ್ರೆಟ್ ಅಂತಲೇ ಹೇಳ್ಬೋದು. ಸಿಂಪಲ್ಲಾಗಿ ತರಕಾರಿ ಏನು ಮನೇಲಿಲ್ಲ ಅಂತ ಅಂದರೆ ಈ ಹೆಸರುಬೇಳೆ ದಾಲ್ ಥರ ಮಾಡಿಕೊಂಡು ಚಪಾತಿ, ರೊಟ್ಟಿ, ದೋಸೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ. ಹಾಗೆ ಹಾಗಲಕಾಯಿ ಪಲ್ಯ ಕೂಡ ಮಾಡ್ಕೊಂಡಿದ್ದೆ. ಇದನ್ನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಪಲ್ಯ ಮಾಡೋದನ್ನು. ಈ 2 ರೆಸಿಪಿ ಕೂಡ ತುಂಬಾ ಬೇಗನೆ ಆಗೋವಂಥದ್ದು. 1 ಕಪ್ ಆಗೋಷ್ಟು ಹೆಸರುಬೇಳೆ ತೊಗೊಂಡು ಕುಕ್ಕರಲ್ಲಿ ಹಾಕ್ಕೊಂಡು ಅದನ್ನು ನೀಟಾಗಿ ಒಂದು 2-3 ಸಲ ತೊಳ್ಕೊಂಡು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಅದನ್ನು ಒಂದು 2 ವಿಷಿಲ್ ಕೂಗಿಸ್ಕೋಬೇಕು. ನಂತರ ಬೇಯಿಸಿರೋ ಆಲೂಗೆಡ್ಡೆನ ತೊಗೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಈ ಆಲೂ ಪರಾಟ ನನ್ನ ಮಗಳಿಗಂತೂ ತುಂಬಾ ಇಷ್ಟ. ಸಿರಿಮಗೆ ಬರೀ ಚಪಾತಿ ಮಾಡ್ಕೊಡೋದಕ್ಕಿಂತ ಈ ರೀತಿ ಮಾಡಿಕೊಟ್ರೆ ಅವಳು ಕೂಡ ತುಂಬ ಇಷ್ಟಪಟ್ಟು ತಿಂತಾಳೆ. ಇದಕ್ಕೆ ನಾನು ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು, ಗೋಧಿ ಹಿಟ್ಟು ಒಂದು 2 ಕಪ್ ಆಗೋಷ್ಟು ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗೇ ಕಲಿಸ್ಕೋಬೇಕು, ಸಾಫ್ಟಾಗಿ ಬರಬೇಕು ಅಂತ ಅಂದರೆ.
ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಂಡ್ಮೇಲೆ ಒಂದು 10 ನಿಮಿಷ ಮುಚ್ಚಿ ಎತ್ತಿಡ್ತಾ ಇದ್ದೀನಿ. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಇಟ್ಟರೂ ಅದು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇಲ್ಲ ಟೈಮ್ ಇಲ್ಲ ನಮಗೆ ಅನ್ನೋದಾದರೆ ಒಂದು 10 ನಿಮಿಷನಾದರೂ ನೆನೆಯೋದಕ್ಕೆ ಇಡಬೇಕಾಗತ್ತೆ ಚಪಾತಿ ಹಿಟ್ಟನ್ನು. ನಂತರ ಇವಾಗ ಹೆಸರುಬೇಳೆ ದಾಲ್ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲಿ ಬಿಸಿಗಿಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಸಿಡಿಸ್ಕೊಂಡು ನಂತರ ಕರಿಬೇವಿನ ಸೊಪ್ಪು ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರುಮೆಣ್ಸಿನ್ಕಾಯಿ ಹಾಕ್ಕೊಂಡು ದಪ್ಪ ಸೈಜ್ ಇರೋ ಈರುಳ್ಳಿನ 2 ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಇದ್ರ ಜೊತೆಗೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಂಡು ಈರುಳ್ಳಿದು ಕಲರ್ ಚೇಂಜ್ ಆಗೋವರೆಗೂ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಲ್ಲ ಅದರ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿರು ಮೆಣಸಿನ್ಕಾಯಿ ಬದಲಿಗೆ ನೀವು ಒಣಮೆಣ್ಸಿನ್ಕಾಯಿ ಅಥವಾ ಖಾರದ ಪುಡಿನೂ ಬಳಸ್ಕೋಬೋದು. ನಾನು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಾಗ ಈರುಳ್ಳಿ ಬೇಗನೆ ಬೆಂದ್ಕೊಂಡ್ಬಿಡುತ್ತೆ. ನಂತರ ಇದಕ್ಕೆ ನಾನು 2 ಮೀಡಿಯಮ್ ಸೈಜ್ ಇರೋ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಲಿಡ್ನ ಕ್ಲೋಸ್ ಮಾಡಿ 30 ಸೆಕೆಂಡ್ ಬಿಟ್ಟರೆ ಟೊಮೆಟೊ ಎಲ್ಲ ಸಾಫ್ಟಾಗಿ ಬೆಂದ್ಕೊಂಡಿರುತ್ತೆ. ರುಚಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಜಸ್ಟ್ ಟೊಮೆಟೊ ಈರುಳ್ಳಿ ಇದ್ದರೆ ಸಾಕು, ಇದು ರೆಡಿ ಆಗಿಬಿಡುತ್ತೆ. ಹೆಸರುಬೇಳೆ ಮಾಮೂಲಿ ಇದ್ದೇ ಇರುತ್ತೆ ಮನೆಯಲ್ಲಿ. ಚಪಾತಿ ಮಾಡ್ಕೊಂಡು ಏನು ಮಾಡ್ಕೊಳ್ಳೋದಪ್ಪ ಪಲ್ಯಕ್ಕೇನು ತರಕಾರಿ ಇಲ್ಲ ಅಂದಾಗ ಇದನ್ನು ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಅನ್ನದ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೆ ಅಂದರೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ. ಆದರೆ ಅನ್ನದ ಜೊತೆ ಮಾಡ್ಕೊಳ್ಳುವಾಗ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ. ಬೇಯಿಸಿರೋ ಹೆಸರುಬೇಳೆನ ಒಗ್ಗರಣೆ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟಲ್ಲಿ ನಾನು ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಹೆಸರುಬೇಳೆ ಬೇಯಿಸೋವಾಗಲೇ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ಬೇಯಿಸ್ಕೊತಾ ಇದ್ದೆ. ಇವತ್ತು ಹಂಗೆ ಬೇಯಿಸಿದ್ರಿಂದ ಸ್ವಲ್ಪ ಅರಿಶಿನ ಪುಡಿ ಒಂದು ಚಿಟಿಕೆಯಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹೆಸರುಬೇಳೆನ ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೊಂಡಿದ್ದೀವಲ್ಲ, ಹಂಗಾಗಿ ಇದನ್ನು ಮತ್ತೆ ಜಾಸ್ತಿ ಬೇಯಿಸ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಜಸ್ಟ್ 1 ನಿಮಿಷ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಸಾಕು. ಲಾಸ್ಟಲ್ಲಿ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗಿಬಿಡುತ್ತೆ. ನಂತರ ಇನ್ನೊಂದು ಕಡೆ ನಾನು ಸ್ಟವ್ ಆನ್ ಮಾಡಿಕೊಂಡು ಹಾಗಲಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ. ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡು ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಒಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಹಾಗಲಕಾಯಿ ಪಲ್ಯ ರೆಸಿಪಿನ ನಾನು ಆಲ್ರೆಡಿ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಸಬ್ಸ್ಕ್ರೈಬರ್ ಒಬ್ಬರು ಕೇಳ್ತಾ ಇದ್ದಿದ್ದರಿಂದ ಮತ್ತೊಮ್ಮೆ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಹಾಗಲಕಾಯಿ ಎಷ್ಟು ಒಳ್ಳೆ ತರಕಾರಿ ಗೊತ್ತಾ. ಇದನ್ನು ತಿಂದೇ ಇರೋರು ಇದ್ರ ಉಪಯೋಗ ಏನೇನು ಅಂತ ತಿಳ್ಕೊಂಡ್ರೆ ಅದು ತಿಂದೇ ಇರೋರು ಕೂಡ ತಿನ್ನೋದಕ್ಕೆ ಶುರು ಮಾಡ್ಕೋತೀರಾ. ಇದು ಡಯಾಬಿಟಿಸ್ ಇರೋರಿಗೆ ತುಂಬ ಒಳ್ಳೆ ತರಕಾರಿ ಅಂತಲೇ ಹೇಳ್ಬೋದು. ರಕ್ತದಲ್ಲಿರೋ ಸಕ್ಕರೆ ಪ್ರಮಾಣನ ಕಡಿಮೆ ಮಾಡುತ್ತೆ. ನಮ್ಮ ಬಾಯಿಗೆ ಯಾವುದು ಕಹಿ ಆಗಿರುತ್ತೆ ಅದು ನಮ್ಮ ಬಾಡಿಗೆ ತುಂಬ ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು. ಹಾಗೆ ಇದು ದೇಹದಲ್ಲಿರೋ ಕೊಬ್ಬನ್ನು ಕರಗಿಸುತ್ತೆ. ಇದನ್ನು ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಇಮ್ಯುನಿಟಿ ಪವರು ಬೂಸ್ಟ್ ಆಗುತ್ತೆ. ರೋಗ ನಿರೋಧಕ ಶಕ್ತಿ ನಮ್ಮ ಹತ್ರ ಚೆನ್ನಾಗಿತ್ತು ಅಂತಂದರೆ ಯಾವ ಸಣ್ಣ ಪುಟ್ಟ ದೊಡ್ಡದಾಗಲಿ ಕಾಯಿಲೆ ಆಗಲಿ ಯಾವುದೂ ಬರೋದಿಲ್ಲ. ನಮ್ಮ ದೇಹದಲ್ಲಿರೋ ವಿಷಕಾರಿ ಅಂಶನ ಕೂಡ ಇದು ಹೊರಗಡೆ ಹಾಕುತ್ತೆ. ಕೆಲವ್ರಿಗೆ ಮೋಷನ್ ಪ್ರಾಬ್ಲಮ್ ಇರುತ್ತಲ್ಲ, ಅಂಥವ್ರಿಗೆ ಇದನ್ನು ಊಟದಲ್ಲಿ ಸೇವಿಸ್ತಾ ಬಂದರೆ ಅದು ಕ್ಲಿಯರ್ ಆಗುತ್ತೆ. ಮತ್ತು ಕ್ಯಾನ್ಸರ್ ಸ್ಲೇಸ್ನ ಕೂಡ ಇದು ಜಾಸ್ತಿ ಆಗೋದಕ್ಕೆ ಬಿಡೋದಿಲ್ಲ. ಮತ್ತೊಂದು ಮುಖ್ಯವಾದ ಗುಣ ಇದರಲ್ಲಿದೆ. ಅದೇನೆಂದರೆ ಈ ಆಲ್ಕೋಹಾಲ್ ಸೇವನೆ ಮಾಡಿರ್ತಾರಲ್ಲ ಅಂಥವ್ರಿಗೆ ಈ ಹಾಗಲಕಾಯಿ ತಿನ್ನಿಸಿದ್ರೆ ತಕ್ಷಣವೇ ಅವರು ಆ ನಶೆಯಿಂದ ಹೊರಗಡೆ ಬಂದ್ಬಿಡ್ತಾರೆ. ಅದೇ ರೀತಿ ಆಲ್ಕೋಹಾಲಿಂದ ಅವ್ರ ಬಾಡಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ಥರ ಈ ಹಾಗಲಕಾಯಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನೂ ಹಲವಾರು ಕಾಯಿಲೆಗಳಿಗೆ ಇದೊಂಥರ ರಾಮಬಾಣ ಅಂತಲೇ ಹೇಳ್ಬೋದು. ಮೊದಲೆಲ್ಲ ಅಮ್ಮ ಮಾಡ್ತಾಯಿದ್ರು ಹಾಗಲಕಾಯಿ ಪಲ್ಯನ, ನಾನು ಆವಾಗ ತಿಂತಾ ಇರಲಿಲ್ಲ. ಇದ್ರ ಬೆನಿಫಿಟ್ ಇಷ್ಟೊಂದಿದೆ ಅಂತ ಗೊತ್ತಾದ ಮೇಲಂತೂ ಇದನ್ನು ತಿಂದೇ ಇರೋದಕ್ಕಂತೂ ಆಗಲ್ಲ. ಈ ಹಾಗಲಕಾಯಿ ಪಲ್ಯನ ತಿನ್ನೋದಕ್ಕೆ ಶುರು ಮಾಡಿದಾಗಿಂದ ಇದು ನನ್ನ ಫೇವ್ರೆಟ್ಟು ರೆಸಿಪಿನೇ ಆಗಿದೆ ಅಂತಲೇ ಹೇಳ್ಬೋದು. ಸುಮಾರಷ್ಟು ಜನ ಈ ಹಾಗಲಕಾಯಿ ಪಲ್ಯ ತಿನ್ನೋದಿಲ್ಲ, ಕಹಿ ಇರುತ್ತೆ ಅಂತ ಹೇಳಿ. ನಾವು ಮಾಡೋ ರೀತಿಯಲ್ಲಿ ಅದು ಕಹಿ ಪ್ರಮಾಣನ ಕಡಿಮೆ ಮಾಡ್ಬೋದು. ಹಾಗಲಕಾಯಿ ನಾವು ತೊಗೊಳಕ್ಕೆ ಹೋದಾಗ ಫ್ರೆಶ್ ಆಗಿರೋದು ತೊಗೊಂಡು ಮಾಡಿದ್ರೆ ಅದು ಕಹಿ ಬರೋದಿಲ್ಲ ಅಷ್ಟು. ಹಾಗೆ ಉಪ್ಪು, ಹುಳಿ, ಖಾರ, ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಾಡಿದಾಗ 90% ಅಷ್ಟು ಅದರಲ್ಲಿರೋ ಕಹಿ ಅಂಶ ಹೋಗ್ಬಿಟ್ಟಿರುತ್ತೆ. ಇನ್ನು 10% ಅಷ್ಟು ಮಾತ್ರ ಕಹಿ ಇರುತ್ತೆ, ಅದಷ್ಟು ಗೊತ್ತಾಗ್ತಾನೆ ಇರೋದಿಲ್ಲ. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಇರುತ್ತಲ್ಲ, ಹಂಗಾಗಿ ಆ ಕಹಿ ಅಂಶ ನಮಗೇನು ಅಷ್ಟು ಗೊತ್ತಾಗ್ತಿರಲ್ಲ. ಕುಕ್ಕರಲ್ಲೇ ಎಲ್ಲ ಸೇರಿಸ್ಕೊಂಡು ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು, ಪಲ್ಯ ರೆಡಿ ಆಗಿಬಿಡುತ್ತೆ. ಅಷ್ಟರಲ್ಲಿ ನಾನು ಈ ಆಲೂ ಪರೋಟಾನ ಮಾಡ್ಕೊತಾ ಇದ್ದೀನಿ. ಈ ಆಲೂ ಪರೋಟ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಒಂಥರ ಎಕ್ಸ್ಟ್ರಾ ಫ್ಲೇವರ್ ಸಿಗುತ್ತೆ, ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ, ಚೆನ್ನಾಗಿರುತ್ತೆ. ಅವ್ರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಅವರೆಲ್ಲ ಈ ಪಲ್ಯಗಳು ದಾಲ್ಗಳು ಅಷ್ಟು ಚಪಾತಿ ಜೊತೆ ಮಾಡಿಕೊಟ್ಟಾಗ ಅಷ್ಟು ತಿನ್ನೋದಿಲ್ಲ.
ಹಂಗಾಗಿ ನಾನು ಚಪಾತಿ ಮಾಡೋವಾಗ ಎಲ್ಲ ಒಂದೊಂದು ತರಕಾರಿ ಆ್ಯಡ್ ಮಾಡ್ಕೊಬಿಡ್ತೀನಿ. ಕ್ಯಾರೆಟ್ ಆಗಿರ್ಬೋದು, ಬೀಟ್ರೋಟ್ ಆಗಿರ್ಬೋದು, ಆಲೂಗೆಡ್ಡೆ ಆಗಿರ್ಬೋದು. ಈ ಆಲೂಗೆಡ್ಡೆ ಅಂತೂ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಗೆಣಸು, ಕುಂಬಳಕಾಯಿ, ಆಲೂಗೆಡ್ಡೆ ಇದೆಲ್ಲ ಅವ್ರ ಬ್ರೈನ್ ಡೆವಲಪ್ಮೆಂಟ್ಗೆ, ಮೆಮೊರಿ ಪವರ್ಗೆ, ಅವ್ರ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಏನು ಹಾಕಿಲೆ ಯಾನ್ ಬಾಲೆ ಬಾಚಲೆ ಭಾಷೆನೇ ಅರ್ಥ ಆಯ್ತಾ ಇಲ್ವಾ ನನಗೆ? ಇವತ್ತಿನ ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ನು ನಿಮ್ಮ ಫೋನಿಗೆ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.